ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಒಂದು ಒಳ್ಳೆ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸಪೋಟಾ ಮಿಲ್ಕ್ ಶೇಕ್. ಈ ಹಣ್ಣು ತುಂಬಾನೇ ಆರೋಗ್ಯಕರವಾಗಿರುತ್ತೆ, ಪೌಷ್ಟಿಕಾಂಶ ತುಂಬಾ ಇರುತ್ತೆ ಇದರಲ್ಲಿ. ಪ್ರತಿದಿನ ಮಕ್ಕಳಿಗೆ ಅಥವಾ ನಾವು ಕೂಡ ಸೇವನೆ ಮಾಡಬೇಕು. ಬೈ ಚಾನ್ಸ್ ಮಕ್ಕಳು ಪ್ರತಿದಿನ ಹಣ್ಣು ತಿಂದು ಬೇಸರ ಆದ್ರೆ ವಾರಕ್ಕೊಮ್ಮೆ ಅಥವಾ 2 ಸಲ ಮಿಲ್ಕ್ ಶೇಕ್ ಮಾಡ್ಕೊಡಬಹುದು. ಇದು ತುಂಬಾನೇ ಆರೋಗ್ಯಕರ ರೆಸಿಪಿ ಇದು ಮಿಲ್ಕ್ ಶೇಕ್. ಇದು ನಿಮ್ಗೆಲ್ಲ ಇದು ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಸಪೋಟಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಪೋಟಾ ತಗೊಂಡಿದ್ದೀನಿ. ಬೀಜ ತೆಗೆದು ಸಿಪ್ಪೆ ತೆಗೆದು ಮಧ್ಯದಲ್ಲೂ ಮುಳ್ತರ ಇರುತ್ತೆ, ಅದು ಕೂಡ ತೆಗಿಬೇಕು. ಅದು ತೆಗೆದಿಟ್ಟಿದ್ದೀನಿ. ಸುಮಾರು ಒಂದು 3 ಇದೆ. ದೊಡ್ಡ ದೊಡ್ಡ ಸಪೋಟಾ ಇದ್ರೆ ಅಥವಾ ನಿಮ್ಗೆ ಎಷ್ಟು ಬೇಕು ಆ ಪ್ರಕಾರ ಹಾಕೊಳ್ಳಿ. ನಾನು ಸುಮಾರು 2 ಹಾಕ್ತಾ ಇದ್ದೀನಿ. ಹಾಲು ಖಾಲಿ ಹಾಲಲ್ಲೇ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಹಾಲು ವಾಸನೆ ಬರುತ್ತೆ. ಅರ್ಧ ಹಾಲು ಅರ್ಧ ನೀರು ಸೇರ್ಸೋಣ. ನೀರ್ ಅರ್ಧ, ಸಕ್ಕರೆ 1 ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ಇದು ಐಸ್ ಕ್ಯೂಬ್ಸ್. ಇದನ್ನ ನಾವು ಇವಾಗಲೇ ಮಿಕ್ಸಿ ಮಾಡ್ಕೊಳ್ಳೋವಾಗೆ 1-2-3 ಹಾಕೊಳ್ಳೋಣ. ಆಮೇಲೆ ಮಿಲ್ಕ್ ಶೇಕ್ ಆದ್ಮೇಲೆ ಅದ್ರ ಮೇಲೆ ಕೂಡ 1-2-3 ಹಾಕೊಡ್ಬೋದು. ಮಕ್ಕಳಿಗೆ ಬೇಡ ಅನ್ನಂಗಿದ್ರೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಇಷ್ಟೇ ಪದಾರ್ಥಗಳು. ಈಗ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶೋಧಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಸಿಪ್ಪೆ ತೆಗೆದು ಮಿಕ್ಸಿ ಮಾಡ್ಕೊಂಡಿದೀವಿ. ಆಮೇಲೆ ಹಣ್ಣನ್ನ ಮತ್ತೆ ಶೋಧಿಸಿ ಮತ್ತೆ ಪೌಷ್ಟಿಕಾಂಶ ಕಮ್ಮಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೀಗೆ ಸರ್ವ್ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ ಬೇಕಿದ್ರೆ ಹಾಕಿ. ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.